ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ CSID ಮುಖಾಂತರ ಹೊಸ ಪಾನ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ನೀವು CSID ಮುಖಾಂತರ ಲಾಗಿನ್ ಮಾಡಬೇಕಾಗತ್ತೆ. ನಿಮ್ಮ CSID ಇದ್ದರೆ ಮಾತ್ರ ನೀವು ಈ ಪಾನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮ್ಮ CSIDನ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಬಂದಿರತಕ್ಕಂಥ ಕ್ಯಾಪ್ಚಾನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಸೈನ್ ಇನ್ ಕೊಡಬೇಕಾಗತ್ತೆ. ಇಲ್ಲಿ ಸೈನ್ ಇನ್ ಕೊಟ್ಟಾಗ ಇಲ್ಲಿ ಸರ್ಚ್ ಬಾರಲ್ಲಿ ಸೈನ್ ಇನ್ ಆದಾಗ ಇಲ್ಲಿ ಸರ್ಚ್ ಬಾರಲ್ಲಿ CSIDನ ಸರ್ಚ್ ಬಾರಲ್ಲಿ NSDL ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಪಾನ್ ಸರ್ವಿಸಸ್ ಅಂತ ಬರುತ್ತೆ. ಪಾನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ NSDL ಗವರ್ನೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ಈ ತರ ಪಾನ್ NSDL ವೆಬ್ಸೈಟ್ಗೆ ಲಾಗಿನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನೀವು ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಹೊಸದಾಗ ಅಪ್ಲಿಕೇಶನ್ ಹಾಕ್ಬೋದು. ನೀವು ಹಳೆ ಪಾನ್ ಕಾರ್ಡ್ ಇದ್ರೆ ಏನಾದರೂ ಎಡಿಟ್ ಮಾಡ್ಬೋದು, ಕರೆಕ್ಷನ್ ಮಾಡ್ಬೋದು. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂತಂದ್ರೆ ನೀವು ಪಾನ್ ಕಾರ್ಡ್ನ ಹಾಕೋಬೇಕಾದ್ರೆ ಏನಾದರೂ ಪಾನ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಅಂತಂದ್ರೆ ಇಲ್ಲಿರುತ್ತೆ. ಏನಾದರೂ ಫೀಲ್ಡ್ಸ್ ಏನಾದರೂ ಕರೆಕ್ಟಾಗಿ ಫಿಲ್ಅಪ್ ಮಾಡದೇ ಇರೋದಲ್ಲಿ ಅಪ್ಲಿಕೇಶನ್ ಇದೆಲ್ಲ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಬಂದು ನಿಮ್ಮ ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಸ್ಕ್ಯಾನ್ ಬೇಸ್ಡ್ ಸೈನ್ ಅಂತಿದೆ, ಇಲ್ಲಿ KYC ಅಂತಿದೆ. ಇಲ್ಲಿ ಸ್ಕ್ಯಾನ್ ಬೇಸ್ಡ್ ಅಂತಂದ್ರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಿ ಏನಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಆಟೋಮೆಟಿಕ್ ನೀವೇ ಫೀಲ್ಡ್ ನ ತುಂಬಬೇಕು, ನೀವೇ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಿಮ್ಮ ಸಿಗ್ನೇಚರ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ಬೋದು, ಫೋಟೋನ ಸಪ್ರೇಟಾಗಿ ಅಪ್ಲೋಡ್ ಮಾಡೋದು, ಇವೆಲ್ಲ ಮಾಡ್ಬೋದು. ಮತ್ತೆ ಇಲ್ಲಿ KYC ಅಂತಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ KYC ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಧಾರ್ ಮುಖಾಂತರ ಎಲ್ಲ ಡಾಟಾ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಏನಂತಂದ್ರೆ ಇಲ್ಲಿ ಸ್ಕ್ಯಾನ್ ಬೇಸ್ಡ್ ಸೈನ್ನೇ ಸೆಲೆಕ್ಟ್ ಮಾಡೋದು ಬಹಳ ಒಳ್ಳೆಯದು. ಆಯ್ತಾ? ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಪಾನ್ ಇಂಡಿಯನ್ ಸಿಟಿಜನ್ ಫಾರ್ಮ್ 49A ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ಇಂಡಿವಿಜುವಲ್ ಅಂದ್ರೆ ಸ್ವಂತಕ್ಕೆ ಅಪ್ಲೈ ಮಾಡ್ತಿರೋದ್ರಿಂದ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಫಿಸಿಕಲ್ ಪಾನ್ ಕಾರ್ಡ್ ಪಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮನೆಗೆ ಒಂದು ಪಾನ್ ಕಾರ್ಡ್ ಫಿಸಿಕಲ್ ಕಾಪಿ ಬರುತ್ತೆ. ಪಾನ್ ಕಾರ್ಡ್ ನಿಮ್ಮ ಮೇಲಿಗೆ ಒಂದು ಪಾನ್ ಕಾರ್ಡ್ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಮೇಲ್ ಐಡಿನ ಟೈಪ್ ಮಾಡಬೇಕು. ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ನಿಮ್ಮ ಡೀಟೇಲ್ಸ್ ಏನೇನು ಫಿಲ್ಅಪ್ ಮಾಡಿದರೆ ಎಲ್ಲ ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಟೈಪ್ ನೋಡ್ರಿ 49 ಹೊಸದಾಗಿ ಅಪ್ಲಿಕೇಶನ್ ಆಗ್ತಿರೋದ್ರಿಂದ 49A ಅಪ್ಲಿಕೇಶನ್ ಟೈಪ್ ಫಿಸಿಕಲ್ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಹೆಸರೇನು, ಎಷ್ಟು ಅಮೌಂಟ್ ಆಗುತ್ತೆ, ಯಾವ ತರ ಮೋಡ್ ಸೆಲೆಕ್ಟ್ ಮಾಡ್ತಿದ್ದೀರಾ, ಮೊಬೈಲ್ ನಂಬರ್ ಏನು ಅಂತ ಬರುತ್ತೆ. ಇಲ್ಲಿ ಪ್ರೊಸೀಡ್ ಟು NSDL ಪೋರ್ಟಲ್ ಅಂತ ಕೊಟ್ಟಾಗ ನೀವು ನಿಮ್ಮ ಇಲ್ಲಿ ಏನಂತಂದ್ರೆ ನಿಮ್ಮ ಲೊಕೇಶನ್ ನ ಆನ್ ಮಾಡಿರ್ಬೇಕು. CSC ಪಾನ್ ಕಾರ್ಡ್ ಅಪ್ಲೈ ಮಾಡ್ತಿದ್ದೀರ ಅಂತಂದ್ರೆ ಇಲ್ಲಿ ಇದನ್ನ ಅಲೋ ಅಂತ ಕೊಟ್ಟು ಐಗಿರಿ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನೀವು ಏನಾದ್ರೂ ಇಲ್ಲಿ ಫಸ್ಟ್ ಆಗಿ ಸಬ್ಮಿಟ್ ಮಾಡ್ತಿದ್ರೆ ಪಾನ್ ಕಾರ್ಡ್ ಅಪ್ಲಿಕೇಶನ್ ನ ನೀವು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ರಿಜಿಸ್ಟರ್ ಇಲ್ಲ ಅಂದ್ರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ಇಲ್ಲಿ ನೋಡ್ರಿ, ನಿಮ್ಮ ರಿಜಿಸ್ಟರ್ ನಂಬರ್ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಆ ನಂಬರ್ನೇ ಕೊಡ್ಬೇಕಾಗತ್ತೆ. ಇಲ್ಲಿ OTP ಬಂದಿರುತ್ತೆ. ಇಲ್ಲಿ ಸಬ್ಮಿಟ್ OTP ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥ OTPನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಟೈಪ್ ನ ಹೊಸದಾಗಿ ಪಾನ್ ಸೆಲೆಕ್ಟ್ ಮಾಡ್ತಿದ್ರಿಂದ 49 ಏನ್ ಬರ್ತಿದೆ ಕ್ಯಾಟಗರಿ ಇಂಡಿವಿಜುವಲ್, ಆಧಾರ್ ನಂಬರ್ನ ಟೈಪ್ ಮಾಡ್ಬೇಕಾಗತ್ತೆ. ಆಧಾರ್ ನಂಬರ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಟೈಟಲ್ನ ಇಲ್ಲಿ ಸಲ್ಯೂಟೇಷನ್ ಮಿಸ್ಟರ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ನೇಮ್ ಇಲ್ಲಿ ಸಪೋಸ್ ವಿನಯ್ ಕುಮಾರ್ ಸಿಂಗ್ ಅಂತ ಇದ್ರೆ ವಿನಯ್ ಫಸ್ಟ್ ನೇಮ್ ತುಂಬಬೇಕು, ಕುಮಾರ್ನ ಮಿಡಲ್ ನೇಮ್ ತುಂಬಬೇಕು, ಸಿಂಗ್ ನ ಲಾಸ್ಟ್ ನೇಮ್ ತುಂಬಬೇಕು. ಸಪೋಸ್ ವಿನಯ್ ಕುಮಾರ್ ಇತ್ತಂದ್ರೆ ವಿನಯ್ ಫಸ್ಟ್ ನೇಮು, ನೆಕ್ಸ್ಟ್ ಲಾಸ್ಟ್ ನೇಮ್ ನ ಕುಮಾರ್ ಅಂತ ತುಂಬಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ನ ನೀವು ಕರೆಕ್ಟ್ ಆಗಿ ತುಂಬ್ಕೊಂತ ಹೋಗ್ಬೇಕು. ಇಲ್ಲ ಅಂತಂದ್ರೆ ಏನಂದ್ರೆ ಈ ಫಾರ್ಮೆಟ್ ಅಲ್ಲೇ ತುಂಬಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ತುಂಬಿಲ್ಲ ಅಂದ್ರೆ ಪಾನ್ ಅಪ್ಲಿಕೇಶನ್ ಮುಂದುವರಿಯೋದಿಲ್ಲ. ಇಲ್ಲಿ ಜೆಂಡರ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಜೆಂಡರ್ ಮೇಲ್ ಆಫ್ ಫಿಮೇಲ್ ಅಂತಂದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ನೇಮ್ ಪೇರೆಂಟ್ಸ್ ಡೀಟೇಲ್ಸ್ ನ ಫಸ್ಟ್ ನೇಮು, ಫಾದರ್ಸ್ ನೇಮು, ಮಿಡಲ್ ನೇಮ್ ಏನು, ಲಾಸ್ಟ್ ನೇಮ್ ಏನು ತುಂಬ್ಕೊಂತ ಹೋಗ್ಬೇಕು. ಫಸ್ಟ್ ನೇಮು, ಮಿಡಲ್ ನೇಮ್, ಸರ್ ನೇಮ್, ಲಾಸ್ಟ್ ನ ತುಂಬ್ಕೊಂತ ಹೋಗ್ಬೇಕತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಮದರ್ಸ್ ನೇಮ್, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್, ಇದರಲ್ಲಿ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡೋ. ಫಾದರ್ಸ್ ನೇಮ್ ಆದ್ರೂ ಬರಬೇಕು ಅಥವಾ ಮದರ್ಸ್ ನೇಮ್ ನ ಪಾನ್ ಕಾರ್ಡ್ ಅಲ್ಲಿ ಬರಬಹುದು, ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ,
ಏನಂತಂದ್ರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್ ಸೆಲೆಕ್ಟ್ ಮಾಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದ್ರೆ ಸೆಲೆಕ್ಟ್ ಮಾಡಿ, ಯಾವುದೇ ತರದ ಇನ್ಕಮ್ ಇಲ್ಲ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇದ್ರೆ ಇದನ್ನ ಸೆಲೆಕ್ಟ್ ಮಾಡಿ, ಅದರ್ ಸೋರ್ಸಸ್ ಇಂದ ಇನ್ಕಮ್ ಇದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ನ, ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ, ನಿಮ್ಮ ಇಮೇಲ್ ಐ ಡಿನ. ಇಲ್ಲಿ ಲ್ಯಾಂಡ್ಲೈನ್ ಇದ್ರೆ ಲ್ಯಾಂಡ್ಲೈನ್ ನಂಬರ್ನ ಏನಾದರೂ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀರಾ, ಇಲ್ಲಿ ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡೋರ್ ನಂಬರು, ಯಾವ ಏರಿಯಾದಲ್ಲಿದ್ದೀರಾ, ಯಾವ ಸ್ಟ್ರೀಟು, ಯಾವ ತಾಲೂಕು ಇದ್ರೆ ತಾಲೂಕು, ಸಿಟಿ ಇದ್ರೆ ಸಿಟಿ, ಡಿಸ್ಟ್ರಿಕ್ಟ್ ಇದ್ರೆ ಡಿಸ್ಟ್ರಿಕ್ಟು, ಕಂಟ್ರಿ ನೇಮ್ ಇಂಡಿಯಾನೇ ಇರುತ್ತೆ. ಇಲ್ಲಿ ಯೂನಿಯನ್ ಟೆರಿಟರಿ, ಯಾವ ಸ್ಟೇಟು, ಕರ್ನಾಟಕನ ಯಾವ್ದು ಅಂತ ಪಿನ್ ಕೋಡ್ನ ಕರೆಕ್ಟಾಗಿ, ಇಲ್ಲಿ ಪಿನ್ ಕೋಡ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಇಒ ಕೋಡ್ ಆಟೋಮೆಟಿಕಲಿ ಫೆಚ್ ಆಗ್ತಾ ಹೋಗುತ್ತೆ. ಇಲ್ಲಿ ಜಿಪ್ ಕೋಡ್ ಇದ್ರೆ ಜಿಪ್ ಕೋಡ್ನ. ನೆಕ್ಸ್ಟ್ ಇಲ್ಲಿ ಆಫೀಸ್ ಅಡ್ರೆಸ್ ಕೊಟ್ಟಿದ್ದಿದ್ರೆ ಕಮ್ಯುನಿಕೇಶನ್ಗೆ ಆಫೀಸ್ ಅಡ್ರೆಸ್ನ ಎಲ್ಲ ಡೀಟೇಲ್ಸ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ ಏರಿಯಾ ಕೋಡ್ ನೋಡ್ರಿ ಇಲ್ಲಿ ಫೆಚ್ ಆಗ್ತಾವೆ. ಸ್ಟೇಟ್ ನ ಸೆಲೆಕ್ಟ್ ಮಾಡಿದ್ರೆ ಎಒ ಟೈಪ್ ಕೋಡು, ರೇಂಜ್ ಕೋಡು, ಎಒ ನಂಬರ್ ಎಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಟೇಟ್ ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸಿಟಿನ ಯಾವ್ದಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಎಒ ಇಲ್ಲಿ ನೋಡ್ರಿ ಪ್ಲೀಸ್ ಪ್ರೊವೈಡ್ ಎಒ ಡೀಟೇಲ್ಸ್ ಕ್ಯಾನ್ ಬಿ ಸರ್ಚ್ ಯೂಸಿಂಗ್ ಸ್ಟೇಟ್ ಅಂಡ್ ಸಿಟಿ. ನೀವು ನಾನು ಹೇಳಿದಂಗೆ ಸ್ಟೇಟ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ, ಸಿಟಿನ ಕರೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಎಒ ಕೋಡ್ ಆಟೋಮೆಟಿಕಲಿ ಫೆಚ್ ಆಗ್ತಾ ಹೋಗುತ್ತೆ ಪಿನ್ ಕೋಡ್ ನ. ಇಲ್ಲಿ ನೋಡ್ರಿ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಇಲ್ಲಿ ನೋಡ್ರಿ ಪ್ರೂಫ್ ಆಫ್ ಐಡೆಂಟಿಟಿಗೆ ಏನ್ ಸೆಲೆಕ್ಟ್ ಮಾಡಿದ್ರಿ, ಇಲ್ಲಿ ಮೂರು ಕಡೆ ನಾನು ಏನ್ ಮಾಡಿ ಸೆಲೆಕ್ಟ್ ಮಾಡಿದೀನಿ, ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡು, ಇಲ್ಲಿ ಮೂರು ಕಡೆನೂ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಫೋಟೋ ಬಂದ್ಬಿಟ್ಟು ಸೈಜು 50 KB ಒಳಗಡೆ ಇರಬೇಕಾಗುತ್ತೆ, 200 DPI ಇರಬೇಕಾಗುತ್ತೆ, JPG ಅಥವಾ PNG ಫಾರ್ಮೇಟ್ ಅಲ್ಲಿ ಇರಬೇಕಾಗುತ್ತೆ, ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ಬಂದ್ಬಿಟ್ಟು 200 DPI ಅಲ್ಲಿ JPG PNG ಫಾರ್ಮೇಟ್ ಅಲ್ಲಿ ಇರಬೇಕಾಗುತ್ತೆ, ಇದರಲ್ಲಿ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಳಿದಂಗೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಇಲ್ಲಿ PDF ಅಲ್ಲಿ ಫಾರ್ಮೇಟ್ ಅಲ್ಲಿ ಇರಬೇಕಾಗುತ್ತೆ. ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಯಾವುದು, ಡೇಟ್ ಯಾವುದು ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ರಿ ಇಫ್ VLE is not able to complete his request, he can complete using pending request through incomplete application. ನಾನು ಹೇಳ್ದಂಗೆ ಅವಾಗಲೇ ನೀವೇನಾದ್ರೂ ಇಲ್ಲಿ NSDL ಮುಖಾಂತರ ಅಪ್ಲಿಕೇಶನ್ ಮುಂದೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ, ನೀವೇನಾದ್ರೂ ಅಪ್ಲಿಕೇಶನ್ ಹಂಗೆ ಕಂಪ್ಲೀಟ್ ಆಗಲಿಲ್ಲ ಅಂತಂದ್ರೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಗೆ ಹೋಗಿ ನೀವು ಅಲ್ಲಿ ಮುಂದುವರಿಸಬಹುದು. ನಿಮ್ಮ ಪೆಂಡಿಂಗ್ ಅಪ್ಲಿಕೇಶನ್ ಎಲ್ಲ ಅಲ್ಲಿ ಇರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ OTP ಬೇಸ್ಡ್ ಇಸೈನ್ ಅಂತ ಬರುತ್ತೆ, ಬಯೋಮೆಟ್ರಿಕ್ ಬೇಸ್ಡ್ ಇಸೈನ್. ಇಲ್ಲಿ ಇಸೈನ್ ಆಧಾರ್ ಥ್ರೂ ಸೆಲೆಕ್ಟ್ ಮಾಡೋದ್ರಿಂದ ನಾನು ಇಲ್ಲಿ OTP ಬೇಸ್ಡ್ ಇಸೈನ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ಸೆಂಡ್ OTP ಅಂತ ಕೊಟ್ಟಾಗ ಇಲ್ಲಿ OTP ಬರುತ್ತೆ, OTP ನ ಎಂಟ್ರಿ ಮಾಡಿದಾಗ ಇಸೈನ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಮ CSC ವಾಲೆಟ್ ಇಂದ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೇ ನೌ ಅಂತ ಕೊಡ್ಬೇಕಾಗುತ್ತೆ. ನೋಡ್ರಿ NSDL ಅಲ್ಲಿ 207 ರೂಪಾಯಿ ತೋರಿಸ್ತಿದೆ. ಇಲ್ಲಿ ಪೇ ನೌ ಅಂತ ಕೊಟ್ಟಾಗ ಇಲ್ಲಿ ಏನಂತಂದ್ರೆ ನಿಮ್ಮ ವಾಲೆಟ್ ಪಿನ್ ನ ಟೈಪ್ ಮಾಡಬೇಕಾಗುತ್ತೆ. ಪೇನ ಕೊಟ್ಟಾಗ ಇಲ್ಲಿ ಏನಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆದಾಗ ಈ ತರ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ನಿಮ್ಮ ವಾಲೆಟ್ಗೆ 3 ದಿವಸದೊಳಗಡೆ ಹಣ ರೀಫಂಡ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.